ಒಂದು ಊರಿನಲ್ಲಿ ಒಂದು ಮನೆಯಲ್ಲಿ 4 ಯುವಕರು ವಾಸ ಮಾಡ್ತಾ ಇದ್ದರು. ಅವರು ತುಂಬ ಸೋಮಾರಿಗಳು. ಒಬ್ಬರಿಗಿಂತ ಒಬ್ಬರು ಹೆಚ್ಚು ಸೋಮಾರಿಗಳು. ಒಬ್ಬ 25% ಸೋಮಾರಿ ಆದರೆ ಮತ್ತೊಬ್ಬ 50% ಸೋಮಾರಿ, ಮತ್ತೊಬ್ಬವನು 75% ಸೋಮಾರಿ, ಮತ್ತೊಬ್ಬವನು 100ಕ್ಕೆ 100ರಷ್ಟು ಸೋಮಾರಿ. ಪ್ರತಿಯೊಬ್ಬರು ಸೋಮಾರಿಗಳು. ಒಮ್ಮೆ ಒಂದು ಊಟಕ್ಕೆ ಕರೆದಿದ್ದರು. ಊಟಕ್ಕೆ ಕರೆದಾಗ ಆ ಊರಿನವರು ಅವರನ್ನು ಪರೀಕ್ಷೆ ಮಾಡಲಿಕ್ಕೆ ಕರೆದದ್ದಾಗಿತ್ತು. ಎಷ್ಟು ಸೋಮಾರಿಯಾಗಿದ್ದರು ಅಂದರೆ, ಆ ಕಾಲು ಭಾಗ ಸೋಮಾರಿಯಾದವನು ಊಟದ ಮನೆಯವರೆಗೆ ಹೋಗಿ ಕುಳಿತು ಬಿಡ್ತಾನೆ. ಅರ್ಧ ಸೋಮಾರಿಯಾದವನು ಊಟದ ಬಟ್ಟಲವರೆಗೆ ಹೋಗಿ ಕುಳಿತು ಬಿಡ್ತಾನೆ, ಊಟ ಮಾಡುವುದಿಲ್ಲ. ಇನ್ನೊಬ್ಬನು ಊಟದ ಅನ್ನಕ್ಕೆ ಕೈ ಇಟ್ಟು ಸುಮ್ಮನೆ ಇದ್ದು ಬಿಡ್ತಾನೆ, ಮತ್ತೆ ಯಾಕೆ ಕೈ ಎತ್ತುವುದು ಅಂತ ಹೇಳಿ. ಪೂರ್ಣ ಸೋಮಾರಿಯಾದವನು ತಾನು ಎಲ್ಲೂ ಹೋಗಲೇಬಾರದು, ಮಲಗಿದಲ್ಲಿಯೇ ಮಲ್ಕೊಂಡಿದ್ದು ಬಿಡ್ತಾನೆ. ಹೀಗೆ 4 ಜನ ಸೋಮಾರಿಗಳು ಇದ್ದರು. ಊರು ಜನರಿಗೆಲ್ಲ ಇವರಿಗೆ ಏನು ಮಾಡಬೇಕು ಎಂಬುದು ತಿಳಿಯಲೇ ಇಲ್ಲ. ಒಮ್ಮೆ ಊರಲ್ಲಿ ಬೆಂಕಿ ಬರ್ತದೆ. ಬೆಂಕಿ ಬಂದಾಗ ಮೊದಲನೆಯ ಕಾಲು ಭಾಗದ ಸೋಮಾರಿ ಸ್ವಲ್ಪ ಓಡಿ ತಪ್ಪಿಸ್ಕೊಳ್ತಾನೆ. ಎರಡನೇವನು ಕೂಡ ಹಾಗೆ ತಪ್ಪಿಸಿಕೊಳ್ತಾನೆ. ಮೂರನೇವನು ಸ್ವಲ್ಪ ಕಾಲು ಕೈಗಳು ಸುಟ್ಟುಕೊಳ್ತಾ ಓಡಿ ಹೋಗಿ ತಪ್ಪಿಸ್ಕೊಳ್ತಾನೆ. 4ನೇವನ ಬೆಂಕಿ ಬಂದಾಗಲೂ ಸಹಿತ, ಅಯ್ಯೋ ಈ ಬೆಂಕಿ ನನ್ನ ಹತ್ರ ಎಲ್ಲಿ ಬರ್ತದೆ, ತಾನು ಎದ್ದರೆ ಇಷ್ಟು ಆರಾಮಾಗಿ ಮಲಗಿದ್ದೇನೆ, ಯಾಕೆ ತಾನು ಎದ್ದುಕೊಳ್ಬೇಕು ಅಂತ ಆಲೋಚಿಸ್ತಿರುವಾಗಲೇ ಬೆಂಕಿ ಬಂದು ಅವನನ್ನು ಕೂಡ ಆವರಿಸುತ್ತದೆ. ಅವನು ಸುಟ್ಟು ಹೋಗ್ತಾನೆ. ಹೀಗೆ 4ರಲ್ಲಿ ಒಬ್ಬನು ಪೂರ್ಣವಾಗಿ ಸುಟ್ಟು ಹೋಗ್ತಾನೆ, ಮತ್ತೊಬ್ಬವನು ಸ್ವಲ್ಪ ಮಟ್ಟಿಗೆ ಸುಟ್ಕೊಳ್ತಾನೆ. ಇಬ್ಬರೂ ಅಂತೂ ಇಂತೂ ಪಾರಾಗ್ತಾರೆ. ಇದು ಒಂದು ಕತೆ. ಇದರಲ್ಲಿ ಇರುವ ಅಂಶ ಅಂತಂದರೆ, ಸೋಮಾರಿತನ ಸಲ್ಲದು. ನೀವು ಎಷ್ಟು ಸೋಮಾರಿತನ ಇಟ್ಟುಕೊಳ್ತೀರಿ ಅಷ್ಟು ನಿಮಗೆ ಅದು ಅಪಾಯವನ್ನು ಮಾಡುತ್ತದೆ. ಇಂಥ ಕಥೆಗಳು ನಮಗೆ ನೀತಿಯನ್ನು ಸ್ಪಷ್ಟವಾಗಿ ತೋರಿಸ್ತವೆ. ಹಾಗಾಗಿ ಇದನ್ನು ತಿಳಿದುಕೊಳ್ಳಬೇಕು. ಸೋಮಾರಿಗಳಾಗಬಾರದು. ಆದಷ್ಟು ನಮಗೆ ಚಟುವಟಿಕೆಯಿಂದ ಇದ್ದು ನಾವು ನಮ್ಮ ಜೀವನದಲ್ಲಿ ಸಾರ್ಥಕ್ಯವನ್ನು ಪಡೆಯಬೇಕು. ಆದಷ್ಟು ಜೀವನವನ್ನು ಶ್ರಮಜೀವನ ಮಾಡಬೇಕು. ಸೋಮಾರಿಗಳಾಗಬಾರದು ಎಂಬ ನೀತಿಯನ್ನು ಕೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.